ಹದಿನೈದು ದಿನಕ್ಕೆ ಪ್ರತಿ 15 ದಿನಕ್ಕೆ ಒಂದು ಸತಿ ಬರ್ತೀನಿ ಅಂತ ಹೇಳಿದ್ದೆ. ಈ ವಾರ ನಾನು ಅರ್ಜೆಂಟಾಗಿ ನಮಗೆ ಕ್ಯಾಬಿನೆಟ್ಟು ನಿನ್ನೆ ನಾವು ರಾಜಭವನ್ಗೆ ಹೋಗಬೇಕಾದ ಪರಿಸ್ಥಿತಿ ಬಂತು. ಅದಕ್ಕೋಸ್ಕರ ಇವತ್ತು ಭಾನುವಾರ ಬಂದಿದ್ದೀನಿ. ಮಿಕ್ಕಿದ್ದು 2ನೇ ಶನಿವಾರ 4ನೇ ಶನಿವಾರ ಅಂತ ಹೇಳಿದ್ದೇನೆ. ಸೊ 2ನೇ ಶನಿವಾರ 4ನೇ ಶನಿವಾರ ಕಂಪಲ್ಸರಿ ಬರ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಇದ್ದಾಗ, ಈ ರಾಜ್ಯದಲ್ಲಿ ಇದೇ ಹೋದಾಗ ಎಲ್ಲರೂ ಹೊರಗಡೆ ದೇಶಕ್ಕೆ ಹೊರಗಡೆ ರಾಜ್ಯಕ್ಕೆ ಹೋದಾಗ ಭಾಳ ಕಷ್ಟ ಆಗ್ತದೆ. ಸೊ ಏಕೆಂದರೆ ನಮ್ಮ ಬೆಂಗಳೂರಲ್ಲಿ ಪಾಪ ನಮ್ಮ ಜನ ಬಂದು ಕಾಯ್ಕೊಂಡಿರೋದು ನನಗೆಲ್ಲ ಭಾಳ ತೊಂದರೆ ಆಗ್ತಾಯಿತ್ತು. ಸೊ ಅವರ ನೋವು ನನಗೆ ಅರ್ಥ ಆಗ್ತಾಯಿತ್ತು. ಆ ದೃಷ್ಟಿಯಿಂದ ಇವತ್ತು ಎಲ್ಲ ಅಧಿಕಾರಿಗಳಿಗೆ ಭಾನುವಾರ ಆದರೂ ರಜೆ ದಿನ ಆದರೂ ನೀವು ಇರಬೇಕು ಅಂತ ಹೇಳಿದ್ದೀನಿ. ಅವರೆಲ್ಲ ಪಾಪ ಎಲ್ಲ ಬಂದು DC ಹಿಡಿದು AC ಎಲ್ಲ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳೆಲ್ಲ ಕೂಡ ಇದ್ದಾರೆ. ಅವ್ರ ಸಮಸ್ಯೆ ಏನಿದೆ ಇಲ್ಲೇ ಅದನ್ನು ಬಗೆಹರಿಸುವಂಥ ಕೆಲಸ ನಾವು ಮಾಡ್ತೀವಿ. ಸೊ ಅವ್ರಿಗೂ ಅರ್ಥ ಆಗ್ತದೆ ಕೆಲವು ಪ್ರಾಬ್ಲಮ್ಸ್ ಎಲ್ಲ. ಸೊ ಅದನ್ನು ನಾನು ರಾಮನಗರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಮಾಗಡಿ ಇರ್ಬೋದು, ನಮ್ಮ ಈ ಜಿಲ್ಲೆ ಜನ ಯಾರು ಬೇಕಾದ್ರೂ ಇಲ್ಲಿ ಬಂದು ಭೇಟಿ ಮಾಡ್ಬೋದು. ಅದಕ್ಕೆ ಅವಕಾಶವನ್ನು ಮಾಡ್ಬೋದು. ಕನಕಪುರ ಇರ್ಬೋದು, ಸೊ ಎಲ್ಲರಿಗೂ ಇಲ್ಲೇ ಭೇಟಿ ಮಾಡ್ತೀನಿ. ಇಲ್ಲ ನಮ್ಮ ತಾಲೂಕು ಕಚೇರಿ ಇದೆ, ಅಲ್ಲಾರು ಭೇಟಿ ಮಾಡ್ತೀನಿ, ಇಲ್ಲ ಇಲ್ಲಾರು ಭೇಟಿ ಮಾಡ್ತೀನಿ. ಈಗಷ್ಟೇ ಒಂದು ಸಮಸ್ಯೆ ಹೇಳ್ಕೊಂಡು ಸರ್, ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕೆಲವೊಂದು ಸಮಸ್ಯೆಗಳು ಭಾಳ ಗಂಭೀರ ಇದೆಯಾ? ಫ್ಯಾಮಿಲಿ ಡಿಸ್ಪ್ಯೂಟು, ಅವ್ರಿಗೆಲ್ಲ ಈಗೋ ಪ್ರಾಬ್ಲಮ್ಮು. ಮೊದಲಿಂದ ಹಳ್ಳಿಲಿ ಒಟ್ಟಿಗೆ ಇರ್ತದೆ. ನನಗೂ ಗೊತ್ತು ಆ ಊರು, ನಲ್ಲಹಳ್ಳಿ ಗೊತ್ತು ನನಗೆ. ಎಲ್ಲ 3 ಅಡಿ 4 ಅಡಿ ಊರು ಸಂಧಿ ಒಳಗಡೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಈಗೆಲ್ಲ ದೊಡ್ಡವ್ರು ಆಗಿಬಿಟ್ಟಿದ್ದಾರೆ. ಸೊ ಸಮಸ್ಯೆ ಇದೆ. ಅದಕ್ಕೆ ಡೆಪ್ಟಿ ಕಮಿಷನರ್ಗೆ ಹೇಳಿದ್ದೀನಿ, ನಾವು ಓಡಾಡೋ ಹಕ್ಕನ್ನು ಕೊಡಲೇಬೇಕಾಗ್ತದೆ. ರಸ್ತೆಯಲ್ಲಿ ಓಡಾಡೋಕ್ಕೆ ಮನೆಯಿಂದ ಈಚೆನ ಕಾನೂನು ಚೌಕಟ್ಟಿನಲ್ಲಿ ಕೊಡಲೇಬೇಕಾಗ್ತದೆ. ಆ ಕಾನೂನು ಏನಿದೆ ಆ ಕಾನೂನನ್ನು ಮಾಡಿ ಇಬ್ಬರಿಗೂ ಯಾರಿಗೂ ಅನ್ಯಾಯ ಆಗಬಾರ್ದು. ಆ ರೀತಿ ಅವರಿಬ್ಬರು ನಮ್ಮವರೇ, ಯಾರು ಬೇರೆ ದೂರದವರಲ್ಲ. ಇಬ್ಬರು ನನಗೆ 2 ಗುಂಪವರು, ನನಗೆ ಭಾಳ ಬೇಕಾದವರು, ಎಲ್ಲ ನಮ್ಮ ಸ್ವಂತ ಜನನೇ ಅವರೆಲ್ಲ. ಸೊ ನಾನು ಯಾರ್ದು ಇನ್ಫ್ಲುಯೆನ್ಸ್ಗೆ ಈಲ್ಡಾಗಬೇಡಿ, ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡಬೇಕೋ ಆಗಿ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡಿ ಅಂತ DC ಅವರಿಗೆ AC ಗೆ ಹೇಳಿದ್ದೀನಿ. ಬಹುಶಃ ಅವರೊಂದು ಸ್ಪೆಷಲ್ ಆದೇಶ ಮಾಡ್ತಾರೆ. ಸರ್, ಈಗ ಚನ್ನಪಟ್ಟಣ ಕನಕಪುರ ಭಾಗದಲ್ಲಿ ಕಾಡಾನೆ ಹಾವಳಿ ತೀವ್ರ ಹೆಚ್ಚಾಗಿದೆ, ಚಿರತೆಗಳ ಕಾಟ ಹೆಚ್ಚಾಗಿದೆ. ನೋಡಿಯಪ್ಪ, ಕಾಡಲ್ಲಿ ಪ್ರವೇಶ ನಮ್ಮ ಜನ ಕಡಿಮೆ ಇದೆ. ಈ ವಿಪರೀತ ಸೊಪ್ಪು ಜಾಸ್ತಿ ಇದೆ. ಈಗ ಸ್ವಲ್ಪ ಜಾಸ್ತಿ ಬಂದಿದೆ. ನನಗೂ ಗೊತ್ತಿದೆ. ನಮ್ಮ ಮನೆ ಪಕ್ಕನೇ ನನ್ನ ಒಂದು ವೀಡಿಯೋ ಇದೆ. 40-50 ಆನೆ ನನ್ನ ಕಾಂಪೌಂಡ್ ಪಕ್ಕದಲ್ಲೇ ಹೋಗ್ತಾ ಇತ್ತು, ನಮ್ಮ ಮನೆ ಪಕ್ಕದಲ್ಲಿ. ಬೇಕಾದಷ್ಟು ಡ್ಯಾಮೇಜಸ್ಸು ಆಗಿದೆ. ಸುಮಾರು 8-10 ಜನ ನಮ್ಮ ಜಿಲ್ಲೆಯಲ್ಲಿ 1 ವರ್ಷದಿಂದ ಸತ್ತಿದ್ದಾರೆ. ಈಗ ನಾವು ಸ್ಪೆಷಲಾಗಿ ಕಾಡಾನೆ ಇದನ್ನು ರೈಲ್ವೆ ಇದನ್ನು ಹಾಕಲಿಕ್ಕೆ ಈಗಾಗಲೇ ನಮ್ಮ ಮಿನಿಸ್ಟ್ರು ಕೂಡ ಅವ್ರ ಗಮನಕ್ಕೆ ಸೆಳೆದಿದ್ದೀನಿ. ಚನ್ನಪಟ್ಟಣದಲ್ಲೂ ಕೂಡ ನನಗೆ ಈ ವಿಚಾರನ ವಿರೂಪಾಕ್ಷ ಹೋಬಳಿಲಿ ಹೋದಾಗ, ಗ್ರಾಮ ಸಂದರ್ಶನಕ್ಕೆ ಹೋದಾಗ ಎಲ್ಲ ತಂದಿದ್ದಾರೆ. ಸೊ ಒಂದು ಸ್ಟೇಜ್ ಬೈ ಸ್ಟೇಜ್ ಅದನ್ನು ಆಗ್ತದೆ. ಏನು ಬೇಕೋ ಸಹಕಾರ ಮಾಡ್ತೀವಿ. ಸರ್, ಚನ್ನಪಟ್ಟಣ ಕೆರೆಗಳಿಗೆ ನೀರು ತುಂಬಿಸಬೇಕು ಅನ್ನುವಂಥ ಒತ್ತಾಯಗಳು ಕೇಳಿಬರ್ತಾರೆ. ಈ ನಿಟ್ಟಿನಲ್ಲಿ ಏನಾದರೂ ಇದೆಲ್ಲ ಕೆರೆಗಳು ಖಾಲಿ ಆಗ್ತಾ ಇದ್ದಾರೆ. ನೋಡೋಣ, ಟೈಮ್ ಮುಗಿಲಿ. ಈಗೆಲ್ಲ ಬೇರೆ ಕಡೆಯಿಂದ ನಮ್ಮ ಅರ್ಕಾವತಿ ಅಲ್ಲೂ ಇಂಥ ನೀರಿನ್ನೂ ಬಂದಿಲ್ಲ. ಬೆಂಗಳೂರಿಗೆ ಮಳೆ ಬಂದಿದ್ದು ಮಾತ್ರ ಇಲ್ಲಿಗೆ ಬರ್ತಾಯಿದೆ. ಮಂಡ್ಯದಲ್ಲೂ ಇನ್ನೂ ಮಳೆ ಸರಿಯಾಗಿ ಬಂದಿಲ್ಲ. ಕಾವೇರಿ ನೀರು ಹೊಳೆಯಲ್ಲಿ ನೀರಾಗಿರ್ಬೋದು, ಬಟ್ ಊರುಗಳಲ್ಲಿ ಕೆರೆ ತುಂಬಿಸೋಕ್ಕಾಗಿಲ್ಲ. ಆದರೆ ಎಲ್ಲ ಬಿಡಿಸ್ಬಿಟ್ಟು ನಾನು ಮಂಡ್ಯದಲ್ಲಿ ಎಲ್ಲ ಕೆರೆಗಳನ್ನ ಹೆಚ್ಚು ಕಮ್ಮಿ ತುಂಬಿಸಿದ್ದೀನಿ. 90% ಆಗಿದೆ. ಇನ್ನು ಕೆಲವು ಸಮಸ್ಯೆ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದನ್ನೆಲ್ಲ ನಾವು ಬಗೆಹರಿಸ್ತೀವಿ. ರಾಜ್ಯದಲ್ಲಿ ಒತ್ತುವರಿ ತೆರವಿಗೆ ನಾಳೆಯಿಂದ ಚಾಲನೆ ಸಿಗುತ್ತೆ. ಪ್ರಭಾವಿಗಳದ್ದು ಏನಾದ್ರು ಒತ್ತುವರಿಗೆ ಆ ಇಲಾಖೆ ಮಂತ್ರಿಗಳು ಅದನ್ನೆಲ್ಲ ಸರಿಯಾದ ಜವಾಬ್ದಾರಿಯನ್ನು ವಹಿಸ್ತಾರೆ. ಸರ್, ಈಗ KPSC ಎಕ್ಸಾಮಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ಸಾಕಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಲೋಪ ಇರೋದ್ರಿಂದಾಗಿ ಪರೀಕ್ಷೆ ಬರೆಯೋಕ್ಕಾಗ್ದೇ ಕನ್ನಡ ಅಭ್ಯರ್ಥಿಗಳು ಪರದಾಡುವಂತಾಗುತ್ತೆ. ಇಲ್ಲ, ನೀವು ಹೇಳಿದ್ದು ಯಾವುದೋ ಮಾಧ್ಯಮದಲ್ಲಿ ನಾನು ಗಮನಿಸಿದೆ. ಆ ಸಂಬಂಧಪಟ್ಟಂಥ ಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಸಿದ್ದರಾಮಯ್ಯನವರು ನಾನು CM ಆಗ್ತೀನಿ.
ಭಾಳ ಸಂತೋಷ. ಸೀನಿಯರ್ ಯಾಕಾಗಬಾರ್ದು. ಟೌನ್ಶಿಪ್ಪಲ್ಲಿ ಸಾಗುವಳಿ ಟೌನ್ಶಿಪ್ಗಳು ಮಾಡಿದ್ರು ಸರ್ಕಾರದಿಂದ ಸಾಗುವಳಿ ಇದ್ದೀರಾ ಆರೋಪ ಇದೆ ಸರ್. ಆರೋಪ ಸರ್ ಚನ್ನಪಟ್ಟಣ ಬೈ ಎಲೆಕ್ಷನ್ ಸರ್ ಏನು ನಡೀತಾ ಇದೆ ಸರ್? ನನಗೆ ಗೊತ್ತಿಲ್ಲ, ಏನು ಸ್ಪೆಷಲ್ ನೀವು ಹೇಳ್ಬೇಕು. ಏನಾಯಿತು, ಯಾರಿಗಾಯಿತು ಟಿಕೆಟು? ಬಿ ಜೆ ಪಿಗಾಯ್ತಾ, ದಳಕ್ಕಾಯ್ತಾ? ಕಾಂಗ್ರೆಸ್ಸಿಂದ ಏನು ನಡೀತಾ ಇದೆ ಸರ್ ಪ್ರೋಸೆಸ್? ನಾನು ಹೇಳ್ತೀನಿ, ನಾನೇ ಬಿ ಫಾರ್ಮು, ನಾನೇ ಕ್ಯಾಂಡಿಡೇಟ್. ಅಲ್ಲ ಸರ್, ಸುರೇಶ್ ಅವರು ಸ್ಪರ್ಧೆ ಮಾಡಬೇಕು ಸ್ಥಳೀಯರು ಒಂದಷ್ಟು ಒತ್ತಡ ಹಾಕ್ತಿದ್ದಾರೆ. ಒತ್ತಡ ಆಗ್ತಾ ಇದ್ದಾರೆ, ಎಲ್ಲರಿಗೂ ಒತ್ತಡ ಆಗ್ತಾ ಇದ್ದಾರೆ. ಮೈತ್ರಿ ಅಭ್ಯರ್ಥಿ ಯಾರೇ ಆದರೂ ಎರಡು ಪಕ್ಷಗಳು ಒಟ್ಟಾಗಿ ಹೋಗ್ಬೇಕು ಅಂತ ಡೆಲ್ಲಿಲಿ ತೀರ್ಮಾನ ಮಾಡ್ಕೊಂಡು ಬಂದಿದ್ದಾರೆ. ಸರ್ ಅಲ್ಲೂ ಇದೇನಾದ್ರೂ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತಾ ಅಥವಾ ಇದನ್ನು ಎದುರಿಸುತ್ತ ಸರ್ ಕಾಂಗ್ರೆಸ್ ಸಮರ್ಥವಾಗಿ? ಅಪ್ಪ ಅವ್ರ ಪಾರ್ಟಿದು ಹೆಂಗೆ ಏನು ಅಂತ ಹೇಳೋಕ್ಕಾಗಲ್ಲ. ನಾನು ಈ ಪೇಪರ್ ಹೇಳಿಕೆಗಳು, ನಿಮ್ಮ ಮಾತುಗಳು ಕೇಳಿ ತೀರ್ಮಾನ ಮಾಡೋದಿಲ್ಲ. ನಮ್ಮ ಪಕ್ಷದ ಸಿದ್ಧತೆ ಏನು ಮಾಡ್ಕೋಬೇಕು ಮಾಡ್ತಾಯಿದ್ದೀವಿ. ನಮ್ಗೆ ಯಾರೇ ಆಗಲಿ ನಮಗೆ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ. ಇವತ್ತು ನಾನು ಎಲ್ಲರಿಗೂ ಹೇಳ್ತೀನಿ, ನೀವು ಕ್ಯಾಂಡಿಡೇಟ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಕೆಲಸ ಮಾಡೋದು ನಾನು. ಸುರೇಶು ಕೆಲಸ ಮಾಡ್ತಾರೆ, ರವಿನೂ ಕೆಲಸ ಮಾಡ್ತಾರೆ, ಪುಟ್ಟಣ್ಣನೂ ಕೆಲಸ ಮಾಡ್ತಾರೆ, ಬಾಲಕೃಷ್ಣನೂ ಕೆಲಸ ಮಾಡ್ತಾರೆ, ಇಕ್ಬಾಲು ಕೆಲಸ ಮಾಡ್ತಾರೆ. ನಾವೆಲ್ಲ ಒಂದೊಂದು ಹೋಬಳಿನ ಹಂಚ್ಕೊಂಡು ಜನರ ಸೇವೆನ ಮಾಡ್ತೀವಿ. ಯಾರೇ ಆಗಲಿ ಕ್ಯಾಂಡಿಡೇಟು, ಆ ಕ್ಯಾಂಡಿಡೇಟು ನಾನೇ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದೀನಿ. ನನ್ನ ಮುಖ ನೋಡಿ, ನನಗಿರೋಂಥ ಜವಾಬ್ದಾರಿ ನೋಡಿಕೊಂಡು, ಈಗ ನೋಡಿ ನಿನ್ನೆ ಉದ್ಯೋಗ ಮೇಳ ಮಾಡಿದೋ, ಅದಾದ ಮೇಲೆ ಸೈಟೆಲ್ಲ ಹಂಚಾಕ್ತಾ ಇದ್ದೀವಿ, ಮನೆಗಳು ತಂದಿದ್ದೀವಿ. ಈಗಾಗಲೇ 150 ಕೋಟಿ ರೂಪಾಯಿದ ಕೆಲಸ ಎಲ್ಲ ಹಂಚಿದ್ದೀವಿ. ಅದೆಲ್ಲ ಈಗ ನೆಕ್ಸ್ಟ್ ವೀಕು ನಾನು ಪ್ರತಿದಿನ ಹೋಗಿ ಒಂದು 3-4 ದಿನ ಅದೆಲ್ಲ ಚಾಲನೆ ಮಾಡೋಕ್ಕೆ ಬರ್ತೀನಿ. ಯಾರಿಗೆ ಕೆಲಸ ಮಾಡೋಕ್ಕೆ ಹೇಳ್ಬಿಟ್ಟಿದ್ದೀನಿ ನಾನು, ಅವರೆಲ್ಲ ಲೇಟ್ ಮಾಡೋದು ಬೇಡ, ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಚಾಲನೆ ಮಾಡಿಬಿಟ್ಟು ನಾವು ಬರ್ತೀವಿ. ಇದು ಹಿಂದೆ ಮಾಡ್ಬೋದಾಯ್ತಲ್ಲ, ಉದ್ಯೋಗ